ಮುಂಜಾನೆ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ರು. ಆದ್ರೆ ಅಲ್ಲೊಂದು ಕಡೆ ಅವರ ತಂದೆ ತಾಯಿಗಳು ಇನ್ನೂ ಕಣ್ಬಿಟ್ಟಿರ್ಲಿಲ್ಲ. ಅಷ್ಟರಾಗಲೇ ಅವರ ಮಕ್ಕಳ ಪ್ರಾಣ ಪಕ್ಷಿಗಳು ಹಾರಿ ಹೋಗಿದ್ದಂತಹ ಸುದ್ದಿ ಅವರ ಕಿವಿಗಳಿಗೆ ಬಡಿದಿತ್ತು. ಬರಸಿಡಿಲಿನಂತೆ ಆ ಒಂದು ಸುದ್ದಿಯನ್ನ ಕೇಳಿದಂತ ಆ ಪೋಷಕರು ಕಂಗಾಲಾಗಿದ್ದರು. ಎಲ್ಲರೂ ಕೂಡ 16-17 ವಯಸ್ಸಿನ ಹದಿಹರಿಯದ ವಿದ್ಯಾರ್ಥಿಗಳಾಗಿದ್ದರು. ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ STU ಕಾರನ್ನ ತೆಗೆದುಕೊಂಡು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಹೊಸಕೋಟೆ ದಾಟಿ ದೇವನಹಳ್ಳಿ ಕಡೆಗೆ ಹೋಗುವಂತಹ ಈ ಒಂದು ಕಾರು ವೇಗವಾಗಿ ಹೋಗುವಾಗ ಎಡಬದಿಯಲ್ಲಿ ಹೋಗ್ತಾ ಇದ್ದಂತಹ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ. ಆ ಗಾಬರಿಯಲ್ಲಿ ಮುಂದೆ ಹೋಗ್ತಾ ಇದ್ದಂತಹ ಕ್ಯಾಂಟರ್ಗೂ ಕೂಡ ಡಿಕ್ಕಿ ಹೊಡೆದಿದ್ದಾನೆ. ಈ ಒಂದು ಡಿಕ್ಕಿಯ ರಭಸಕ್ಕೆ ಕ್ಯಾಂಟರ್ನ ಆಕ್ಸೆಲ್ ಕಟ್ ಆಗಿದೆ ಮತ್ತು ಕ್ಯಾಂಟರ್ ಪಲ್ಟಿ ಆಗಿದೆ. ಕ್ಯಾಂಟರ್ ನಲ್ಲಿ ಇದ್ದಂತಹ ಚಾಲಕನಿಗೆ ಗಂಭೀರವಾದ ಗಾಯ ಆದ್ರೆ ಆ ಒಂದು ರಸ್ತೆಯಲ್ಲಿ ಸಾಗ್ತಾ ಇದ್ದಂತ ತನ್ನದಲ್ಲದ ತಪ್ಪಿನಿಂದ ಬೈಕ್ ಸವಾರ ಗಗನ ಸ್ಥಳದಲ್ಲಿ ಮೃತಪಟ್ಟಂತ ದಾರುಣ ಘಟನೆ ನಡೆದಿದೆ. ಇನ್ನು ಗಗನನ ಸ್ಥಿತಿಯಂತೂ ಹೇಳತೀರದು. ಗಗನನ ತಾಯಿಗೆ ಕಾಣ್ತಾ ಇರ್ಲಿಲ್ಲ. ರಾತ್ರಿ ಪಾಳೆ ನೈಟ್ ಶಿಫ್ಟ್ ಅನ್ನ ಮುಗಿಸಿ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಅಪಘಾತದಲ್ಲಿ ಗಗನ್ ಆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಈಗ ಆಧಾರ ಸ್ತಂಭವೇ ಇಲ್ಲದಂತಾಗಿದೆ. ಕಣ್ಣಿಲ್ಲದಂತ ತಾಯಿಗೆ ಶಾಶ್ವತವಾಗಿ ಕುರುಡಾಗುವಂತಾಗಿದೆ. ಈ ಕುಟುಂಬ ಇದೀಗ ಅಕ್ಷರಶಃ ಕಂಗಾಲಾಗಿದೆ. ಇನ್ನು ಮತ್ತೋರ್ವನ ಕತೆ ಇದಕ್ಕಿಂತ ವಿಭಿನ್ನವಾದಂತದ್ದು. ಅಶ್ವಿನ್ ತನ್ನ ತಾಯಿಗೆ ಅಯನ್ ಅಲಿ ಜೊತೆ ನಾನು ಲಾಂಗ್ ಡ್ರೈವ್ ಹೋಗಿ ಬರ್ತೀನಿ ಅಂತ ಹೇಳಿದಾಗ ತಾಯಿ ನಿರಾಕರಿಸಿದ್ದಾರೆ. ಜೊತೆಗೆ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ತಾಯಿ ಪ್ರತಿ ಗಂಟೆಗೊಮ್ಮೆ ಮಗ ರೂಮ್ ನಲ್ಲಿ ಮಲಗಿದ್ದಾನ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಬಂದಿದ್ದಾರೆ. ಆದ್ರೆ 2 ಗಂಟೆಯ ಸಂದರ್ಭಕ್ಕೆ ತಾಯಿಗೆ ಹೇಳದೇನೆ ಹೊರಗಡೆಗೆ ಹೋಗಿದ್ದಾನೆ ಈ ಅಶ್ವಿನ್. ಈಗ ಅಶ್ವಿನ್ ನ ತಂದೆ SBI ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತವ್ರು ಕೇರಳದಲ್ಲಿ. ಇನ್ನು ತಾಯಿ ಸಾಫ್ಟ್ವೇರ್ ಇಂಜಿನಿಯರ್. ಈ ಒಂದು ಕುಟುಂಬಕ್ಕಿದ್ದಂತಹ ಒಬ್ಬನೇ ಒಬ್ಬ ಮಗ ಅಶ್ವಿನ್ ಈಗ ಬದುಕುಳಿದಿಲ್ಲ. ಆ ಕುಟುಂಬದವರ ಆಕ್ರಂದನ ಮುಗಿಲು ಬಿಟ್ಟಿತ್ತು. ಹೀಗೆ ಒಬ್ಬೊಬ್ಬರ ಕತೆ ಒಂದೊಂದು ರೀತಿಯಾಗಿ ವಿಭಿನ್ನವಾಗಿದೆ. ಇನ್ನು ಅಯನ್ ಅಲಿ ಇವನು 17 ವರ್ಷ, DL ಕೂಡ ಇಲ್ಲ, ಅತಿ ವೇಗವಾಗಿ ಕಾರನ್ನ ಓಡಿಸಿ ತನ್ನ ಜೊತೆಯಲ್ಲಿದ್ದಂತ 6 ವಿದ್ಯಾರ್ಥಿಗಳು ಕೂಡ ಇಹಲೋಕ ತ್ಯಜಿಸಿದ್ದಾರೆ. ಮತ್ತೋರ್ವ ಅತ್ಯಂತ ಬಡ ಕುಟುಂಬದ ಗಗನ್ ಕೂಡ ತನ್ನದಲ್ಲದ ತಪ್ಪಿನಿಂದ ಪ್ರಾಣವನ್ನ ಕಳ್ಕೊಂಡಂತಹ ಆ ಒಂದು ದಾರುಣ ಸ್ಥಿತಿ ಯಾರಿಗೂ ಬರಬಾರದು. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ರೈಡರ್ ಯಾರಿದ್ರು ಅವ್ರದ್ದು ಡೆತ್ ಆಗಿದೆ ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ. ಅದೇ ಇಂಪ್ಯಾಕ್ಟಿಂದ ಆ ಗಾಡಿ SUV-ಯಲ್ಲಿ 6 ಜನ ಇದ್ದರು, ಅವ್ರದ್ದು ಡೆತ್ ಆಗಿದೆ. ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಆ ಬೈಕ್ ರೈಡರ್ ಮತ್ತು SUV-ಯಲ್ಲಿ ಇರೋ 2 ಜನ ಅವರು ಐಡೆಂಟಿಫೈ ಆಗಿದೆ. ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತು ರಿಲೇಟಿವ್ ಅವರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದರೂ ಕಂಪ್ಲೀಟ್ ಮಾಡ್ತೇವೆ. ಅದರ ಜೊತೆಗೆ ಬಾಕಿಯವರು ಅವ್ರದ್ದು ಕೂಡ ಐಡೆಂಟಿಫೈ ಮಾಡೋಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಏನು ತಗೊಂಡು ಅದು ಮೂಲತಃ ಯಾವ ಕಡೆ ಸರ್? ಈಗ ಇದರಲ್ಲಿ ಇಬ್ಬರು ಗೊತ್ತಾಗಿದ್ದು 3 ಜನರಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯಿತು. ಬಾಕಿಯವ್ರದ್ದು ಈಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸರ್ಕಾರವರು ಏನಾದರೂ ಟಿಂಗ್ಸ್ ಮಾಡಿರೋದು ಅದು ಈಗ ನಾವು ಏನು ಹೇಳೋಕ್ಕಾಗಲ್ಲ, ಅದು ತನಿಖೆ ಆಗುವಾಗ ಗೊತ್ತಾಗುತ್ತೆ. ಬೆಳಿಗ್ಗೆ ನಡೆದಿರೋ ತಮ್ಮ ಅಪಘಾತದಲ್ಲಿ ಒಟ್ಟು 7 ಜನ ಮೃತಪಟ್ಟಿದ್ದಾರೆ. ಅವ್ರದ್ದೆಲ್ಲರದ್ದು ಪೋಸ್ಟ್ಮಾರ್ಟಮ್ ಮುಕ್ತಾಯ ಆಗಿದೆ. ಈಗಾಗಲೇ 4 ಜನರದ್ದು ಬಾಡಿಗಳನ್ನು ತಗೊಂಡು ಹೋಗಿದ್ದಾರೆ. 3 ಜನರದ್ದು ತಗೊಂಡು ಹೋಗ್ಲಿಕ್ಕೆ ಮಾತ್ರ ಬಾಕಿ ಇದೆ. ಉಳಿದಂತೆ ಎಲ್ಲ ಪ್ರೊಸೀಜರ್ಗಳು ಮುಕ್ತಾಯ ಆಗಿದೆ. ಡ್ರೈವ್ ಮಾಡ್ತಿದ್ದ ಹುಡುಗ ಮೈನರು ಅಂತ ಹೇಳಿದ್ದಾರೆ. ಎಲ್ಲರೂ 18 ವರ್ಷ ಮತ್ತು ಅದಕ್ಕಿಂತ ಮೇಲೂ ಇದ್ದಾರೆ. ಸೊ ಅದರ ಬಗ್ಗೆ ಇನ್ನೂ ಖಚಿತವಾದಂಥ ದಾಖಲೆಗಳನ್ನು ಪಡಿಬೇಕಾಗಿದೆ. ಅಪಘಾತಕ್ಕೆ ಏನು ಅಲ್ಲಿದ್ದಂಥ ಸ್ಥಳೀಯರು ಅನ್ಸೈಂಟಿಫಿಕ್ ರೋಡ್ ಕೂಡ ಕಾರಣ ಆಯಿತು, ಓವರ್ ಸ್ಪೀಡು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾಳೆ ನ್ಯಾಷನಲ್ ಹೈವೇ ಅಥಾರಿಟಿ, PWD, RTO ಮತ್ತು ಪೊಲೀಸ್ ಇಷ್ಟು ಇಲಾಖೆಗಳು ಸೇರಿಬಿಟ್ಟು ಒಂದು ಜಂಟಿ ಸರ್ವೆ ಮಾಡ್ತಾಯಿದ್ದೀವಿ. ಜಂಟಿ ಸರ್ವೆ ಮಾಡಿ ರೋಡ್ ಮೆಕ್ಯಾನಿಸಮ್ನಲ್ಲಿ ಏನಾದರೂ ರೋಡ್ ಇಂಜಿನಿಯರಿಂಗ್ ಮೇಲೆ ಏನಾದರೂ ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಅದ್ರ ಬಗ್ಗೆ ವರದಿ ಕೊಡಲಿಕ್ಕೆ ನಾಳೆ ಮೀಟಿಂಗ್ ಮಾಡ್ತಾಯಿದ್ದೀವಿ. ಅಲ್ಲಿ ಸ್ಪೀಡ್ ಬ್ರೇಕರ್ಸ್ ಅಥವಾ ಸ್ಪೀಡ್ ಲಿಮಿಟ್ ಮಾಡೋದಕ್ಕೆ ಬ್ರೇಕರ್ ಬರಲ್ಲ, ಸ್ಪೀಡ್ ಲಿಮಿಟ್ ಮಾಡೋದಕ್ಕೆ ಕ್ಯಾಮ್ರಾಸ್ ಎಲ್ಲ ಕಡೆಗೆ ಈ ರೋಡ್ ಕನ್ಸ್ಟ್ರಕ್ಷನ್ ಆಗಿರೋದೇ 100 ಕಿಲೋಮೀಟರ್ ಸ್ಪೀಡಿಗೋಸ್ಕರವಾಗಿ ಕನ್ಸ್ಟ್ರಕ್ಷನ್ ಆಗಿರೋದು. ಅದಕ್ಕಿಂತ ಜಾಸ್ತಿ ಹೋದರೆ ಮಾತ್ರ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ. 100 ಕಿಲೋಮೀಟರ್ಸಿಗೆ ರೋಡ್ ರಚನೆ ಆಗಿದೆ. ಈಗ ಎಷ್ಟು ಬಾಡಿ ಗ್ರ್ಯಾಂಡ್ ಓವರ್ ಆಯಿತು ಸರ್? 4 ಬಾಡಿ. ಯಾರೋ ಮುಂಬೈಯಿಂದ ಯಾರೋ ಒಬ್ಬರು ಅಯಾನಲ್ಲಿ ಬರಬೇಕು ಅವರು, ಬಟ್ ಪೋಸ್ಟ್ಮಾರ್ಟಮ್ ಅವ್ರ ರಿಲೇಷನ್ಸ್ ಬಂದಿದ್ದಾರೆ.
ಪ್ರತಿ ವರ್ಷ ಹೋಗ್ತಿದ್ರಾ ಹಜ್ಜಿಗೆ? ಹೌದು ಸರ್. ನೀವೇನಾಗಬೇಕು ಸರ್ ಅರಾನ್ಗೆ? ಮಾಮ ಸರ್. ಇವರೆಲ್ಲ ಹೆಂಗೆ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಇಲ್ಲ ಸರ್, ಅವ್ರಿಗೆ 2 ವೀಲರ್ ಓಡಿಸೋಕೆ ಬರಲ್ಲ ಸರ್ ಅವ್ರಿಗೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸೈಯದ್ ಸೈರ್ ಸರ್ ಅಂತ. ಸರ್ ಮನೆ CM ಸ್ಕೂಲ್ CM. ಮನೆಯಿಂದ ಎಷ್ಟು ಗಂಟೆಗೆ ಹೋಗಿದ್ದು ಗೊತ್ತಿದೆ? 10 ಮಿನಿಟ್ 10-30 ಮಿನಿಟ್ ಅಷ್ಟೇ. ನಿಮ್ಗೆ ಗೊತ್ತಾಗಿದೆ ಅವಾಗ? ನಮಗೆ 7 o'clock ಫೋನ್ ಬಂದಿದ್ದು ಪೊಲೀಸ್ ಅವರು, ಇದು ಆಕ್ಸಿಡೆಂಟ್ ಆಗಿದೆ. ಎಷ್ಟನೇ ಕ್ಲಾಸ್ ಹೋಗ್ತಿರೋದು? 10. 10ನೇ ಕ್ಲಾಸ್. ಏನು ತಂದೆ ಏನು ಮಾಡ್ತಾರೆ? ಇವ್ರದ್ದು ತಂದೆ ಫ್ರೂಟ್ ಅಂಗಡಿ ಇದೆ ಎಲ್ಲಿ? ಅಲ್ಲೇ ಶಿವಾಜಿನಗರ.